ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, MASM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ. ನಿನ್ನೆ ಮಂಗಳವಾರ ವೀಕ್ಲಿ ಎಕ್ಸ್ಪೈರಿ ಆಗಿತ್ತು ನಿಫ್ಟಿ 50ದು. ಸೊ ನಿಫ್ಟಿ 50 ನಿನ್ನೆ 120 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ 200 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 335 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. 3 ಮದರ್ ಇಂಡಿಸಸ್ ಪಾಸಿಟಿವ್ ಆಗಿದೆ. ಗುಡ್ ನ್ಯೂಸ್, ಬುಲಿಶ್ನೆಸ್. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ನಮಗೆ 1.54% ನೆಗೆಟಿವ್ ಪಾಸಿಟಿವ್ ತೋರಿಸ್ತಾ ಇದೆ. ಪಾಸಿಟಿವ್ ಅಂತ ಹೇಳಿದ್ರೆ ಇನ್ನೂ ಫಿಯರ್ ಇದೆ ಮಾರ್ಕೆಟ್ ಅಲ್ಲಿ. ಅರೆ ಸೂಪರ್ ಬೇರಿಶ್ ಅಂತ ಹೇಳಕ್ಕಾಗಲ್ಲ. ಸೊ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ 6500 ಪ್ರೀ ಕೋವಿಡ್ ಲೆವೆಲ್. ಈ ಪ್ರೈಸ್ ಇಂದ ಕೆಳಗಡೆ ಇದ್ರೆ ನಾವು ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಅಂತ ಕರಿತೀವಿ. ಸೊ 5400 ಈಗ ನಮಗೆ ಒಂದು ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಗಿಫ್ಟ್ ನಿಫ್ಟಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಇವತ್ತು ಗಿಫ್ಟ್ ನಿಫ್ಟಿದು ಕತೆ ಹೇಳ್ತೀವಿ. ಗಿಫ್ಟ್ ನಿಫ್ಟಿ ಬಗ್ಗೆ ನೋಡೋಣ. ಈಗ ನಿಫ್ಟಿ 50 ನೋಡೋಣ. ನಿಫ್ಟಿ 50 ನಿನ್ನೆ ಏನ್ ಮಾಡಿದೆ, ಒಂದು ಸ್ಟ್ರಾಂಗ್ ಹ್ಯಾಮರ್ ಫಾರ್ಮ್ ಆಗಿದೆ. ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಿನ್ನೆ ನಾವು ಏನ್ ಹೇಳಿದ್ವಿ ನೋಡಿ. ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನೋಡಿ, S1 ಮತ್ತೆ R1 ತುಂಬಾ ತುಂಬಾ ಇಂಪಾರ್ಟೆಂಟ್. S1 ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಒಂದು ಸೆಲ್ ಆಫ್ ಬರ್ಬೋದು, ಚಾಲೆಂಜಸ್ ಇದೆ. ಆದ್ರೆ ಮಾರ್ಕೆಟ್ ಓವರ್ ಸೋಲ್ಡ್ ಆಗಿದೆ. ಓವರ್ ಸೋಲ್ಡ್ ಅಂತ ಹೇಳಿದ್ರೆ RSI ಸ್ಟೊಕ್ಯಾಸ್ಟಿಕ್ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇರೋದ್ರಿಂದ ಯಾರಾದ್ರೂ ಬೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ಬೈಯಿಂಗ್ ಆಯ್ತು ಅಂತ ಹೇಳಿದ್ರೆ ನೀವು ಒಂದು ಬುಲ್ಲಿಶ್ ರ್ಯಾಲಿನ ನೋಡ್ತೀವಿ ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವು ನಿನ್ನೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ರ್ಯಾಲಿನ ವಿ ಶೇಪ್ ರಿಕವರಿ ಬಂದಿರೋದನ್ನ ನೋಡ್ಬೋದು. ಬಿಗಿನಿಂಗ್ ಅಲ್ಲಿ ಒಂದು ಸೆಲ್ ಆಫ್ ಬಂತು, ನಂತರದಲ್ಲಿ ಒಂದು ವಿ ಶೇಪ್ ರಿಕವರಿ ಬಂದಿರೋದನ್ನ ನೋಡ್ಬೋದು. ಆ ವಿ ಶೇಪ್ ರಿಕವರಿ ನಿನ್ನೆ R1 ನ ಬೀಟ್ ಮಾಡಿ, R2 ನ ಬೀಟ್ ಮಾಡಿ, ನಂತರದಲ್ಲಿ 25,700 ಮೇಲ್ಗಡೆ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ ಡೇಟಾ ನಮಗೆ ಸೂಪರ್ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನೋಡಿ, ಡೇ ಟೈಮ್ ಫ್ರೇಮ್ ಅಲ್ಲಿ ನಮಗೆ 3 ದಿವಸದಿಂದ ಸತತ 3 ದಿವಸದಿಂದ ಶುಕ್ರವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ 3 ದಿವಸನೂ ಕೂಡ ಗ್ರೀನ್ ಕ್ಯಾಂಡಲ್ಸ್ ಬಂದಿರೋದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬಹುದು. ಆಯ್ತಾ? ಸೊ ಇನ್ನು ಸೆಕ್ಟರಲ್ ವೈಸ್ ಬರೋದಾದ್ರೆ ಸೆಕ್ಟರಲ್ ವೈಸ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ. ನಿಫ್ಟಿ 80 ಪಾಸಿಟಿವ್, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಕೂಡ ಪಾಸಿಟಿವ್, ನಂತರದಲ್ಲಿ ಮೆಟಲ್ ಸೆಕ್ಟರ್ ಪಾಸಿಟಿವ್. ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ. ಬುಲಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲೂ ಕೂಡ ನಮಗೆ 1556 ಕಂಪನಿಗಳು, 1555 ಕಂಪನಿಗಳು ಪಾಸಿಟಿವ್. ನ್ಯೂಟ್ರಲ್ ಟು ಬುಲಿಶ್ ಡೇಟಾ. ನಿಫ್ಟಿ 50 40 ಕಂಪನಿಗಳು ಪಾಸಿಟಿವ್. ನಿಫ್ಟಿ ಬ್ಯಾಂಕ್ 5 ಕಂಪನಿಗಳು ಪಾಸಿಟಿವ್, 7 ಕಂಪನಿಗಳು ನೆಗೆಟಿವ್. ಸೊ ನೋಡಿ, ನಮಗೆ ಇಲ್ಲಿ ಅರ್ಥ ಆಗ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ಸಮ ಇದ್ರೂ ಕೂಡ ನೋಡಿ ನಿಫ್ಟಿ 50 ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೋಡಿ ನಿಫ್ಟಿ 50 ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಅರೆ ನಿಫ್ಟಿ ಬ್ಯಾಂಕಿನಲ್ಲಿ ಏನಾಗಿದೆ, ನಿಫ್ಟಿ ಬ್ಯಾಂಕು ಓಕೆ, ನಿಫ್ಟಿ ಬ್ಯಾಂಕ್ ಅಲ್ಲೂ ಏನು ಹೇಳ್ಕೊಳ್ಳೋ ಅಂತ ನೆಗೆಟಿವ್ ಅಂತ ಏನಿಲ್ಲ. ಆದ್ರೆ ನಮಗೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಪ್ರಾಫಿಟಬಲ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಅದೊಂದು ಬುಲಿಶ್ನೆಸ್ ಬರ್ತಾ ಇಲ್ಲ. ನೋಡೋಣ, ಬರ್ಬೋದು. ಈಗ ನಂತರದಲ್ಲಿ ಆಪ್ಷನ್ ಚೈನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗಿರೋ ಆಪ್ಷನ್ ಬಂದ್ಬಿಟ್ಟು 18 ನವೆಂಬರ್ ಅಂದ್ರೆ ಮುಂದಿನ ಮಂಗಳವಾರದ ಎಕ್ಸ್ಪೈರಿ ನಿಫ್ಟಿ 50. ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಬೈ ಆಗಿದೆ. ಸೊ ಸೂಪರ್ ಬುಲಿಶ್. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ನಮಗೆ ಸೂಪರ್ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಪಿಸಿಆರ್ ರೇಷಿಯೋ ಬಂದ್ಬಿಟ್ಟು 1.1 ಇರೋದ್ರಿಂದ ನಮಗೆ ಸೊ ನ್ಯೂಟ್ರಲ್ ಡೇಟಾ. ಸೊ ಇವತ್ತು ಹೆಚ್ಚು ಆಪ್ಷನ್ ಚೈನ್ ನಮಗೆ ಹೇಳ್ತಾ ಇರೋದೇನು ಅಂದ್ರೆ ಬುಲಿಶ್ ಸೈಡ್. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 25,700, 25,600 ಇದೆ ಅಲ್ಲ, ಇಲ್ಲಿ ನೋಡಿ ಹೆಚ್ಚು ಸಪೋರ್ಟ್ ಝೋನ್ ಇರೋದು ಇಲ್ಲಿ. ಸೊ ಹಾಗಾಗಿ ಪುಟ್ ಸೆಲ್ಲರ್ಸ್ ಹೆವಿ ಆಗಿದ್ದಾರೆ ಇಲ್ಲಿ. ಸೊ ಪುಟ್ ಸೆಲ್ಲರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಮಗೆ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ FIDA ಆಕ್ಟಿವಿಟಿ. FIIs 803 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DIIs 2,188 ಕೋಟಿಯಷ್ಟು ಬೈ ಮಾಡಿದ್ದಾರೆ. ನೆಟ್ ಓವರ್ ಆಲ್ ನೋಡೋದಾದ್ರೆ 1,400 ಕೋಟಿಯಷ್ಟು ಬೈ ಆಗಿದೆ. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ನಿಮಗೆ ತುಂಬಾ ಲೆಸ್ ಕ್ವಾಂಟಿಟಿ, 2,000 ಆ ತರ ಕ್ವಾಂಟಿಟೀಸ್. ಅದೇ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ನಿಮಗೆ ನೋಡಿ 21,000 ಕೋಟಿಯಷ್ಟು ಬೈ ಆಗಿದೆ ನೆಟ್. ಸೊ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಇದನ್ನ. ಸೊ ನ್ಯೂಟ್ರಲ್ ಟು ಬೇರಿಶ್ ಅಂತ ಅನ್ಕೋಬಹುದು. ಆದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ DIIs ಸಪೋರ್ಟ್ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟಿಗೆ ಬರೋದಾದ್ರೆ US30 ಪಾಸಿಟಿವ್ ಆಗಿದೆ, US Tech 100 ಪಾಸಿಟಿವ್, 500 ಪಾಸಿಟಿವ್. ಸೊ 3 ಫ್ಯೂಚರ್ಸ್ US ಫ್ಯೂಚರ್ಸ್ ಪಾಸಿಟಿವ್ ರನ್ ಆಗ್ತಾ ಇದ್ರೆ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ನಿನ್ನೆ, ಡೋ ಜೋನ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ, S&P 500 ನ್ಯೂಟ್ರಲ್ ಟು ಪಾಸಿಟಿವ್, ನಾಸ್ಟಾಕ್ ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾನ ತೋರಿಸ್ತಾ ಇದೆ. ಸೊ ನಾಸ್ಟಾಕ್ ಇವತ್ತೊಂದು ನಿನ್ನೆ ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಆ ಗ್ಯಾಪ್ ನ ಫಿಲ್ ಮಾಡಕ್ಕೋಸ್ಕರ ಇದ್ ಮಾಡಿದಕ್ಕೆ ಸೊ ಈ ನಾವು ನೆಗೆಟಿವ್ ನೋಡ್ಬೋದು. ಆದ್ರೆ ಮೇಜರ್ ನೆಗೆಟಿವ್ ಅಂತ ಏನಿಲ್ಲ.
ಇನ್ನು ಯುರೋಪಿಯನ್ ಮಾರ್ಕೆಟಿಗೆ ಬರೋದಾದ್ರೆ DAX ಪಾಸಿಟಿವ್, FTSE 100 ಪಾಸಿಟಿವ್, CAC 40 ಕೂಡ ಪಾಸಿಟಿವ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಇವಾಗ ಆಲ್ರೆಡಿ ರನ್ ಆಗ್ತಾ ಇದೆ. ನಿಕಾಯ್ ಇವತ್ತು ಫ್ಲಾಟ್ ಓಪನ್ ಆಗಿ ಒಂದು ಪಾಸಿಟಿವ್ ರನ್ ಆಗ್ತಾ ಇದೆ. ಹ್ಯಾಂಗ್ಸೆಂಗ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಕೂಡ ಇವಾಗ ಒಂದು ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಸೊ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವುದೇ ಆ, ಚಿಂತೆ ಅನ್ನೋದು ಯಾವುದು ಇಲ್ಲ, ಅಥವಾ ನೆಗೆಟಿವಿಟಿ ಅನ್ನೋದು ಯಾವುದು ಇಲ್ಲ, ಎಲ್ಲ ಪಾಸಿಟಿವ್ ತೋರಿಸ್ತಾ ಇದೆ. ಇನ್ನು ನಾವು ಇಂಪಾರ್ಟೆಂಟ್ ಇವಾಗ ಗಿಫ್ಟ್ ನಿಫ್ಟಿ ಬಗ್ಗೆ ಮಾತಾಡ್ತೀನಿ ಮುಂಚೆ ADRs ಬಗ್ಗೆ ನೋಡ್ಕೊಳ್ಳೋಣ. ADRs ನೋಡಿ, ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, ICICI ಪಾಸಿಟಿವ್, HDFC ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೀವು ನೋಡ್ಬೋದು. ಎಲ್ಲಾನು ಕೂಡ 1%, 1.5% ಪಾಸಿಟಿವ್ ಅಲ್ಲೇ ಇದೆ. 1.46, 1.38, 2% ಎಲ್ಲಾನು ಹೆವಿ ಬೈಯಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತೊಂದು ಗ್ಯಾಪ್ ಅಪ್ ನ ನೋಡ್ಬೋದು. ಅದನ್ನೇ ಇಲ್ಲಿ ಗಿಫ್ಟ್ ನಿಫ್ಟಿ ಸಜೆಸ್ಟ್ ಮಾಡ್ತಾ ಇದೆ. ನೋಡಿ, ಗಿಫ್ಟ್ ನಿಫ್ಟಿ ನೀವು ನಿಫ್ಟಿ ನವೆಂಬರ್ ಫ್ಯೂಚರ್ ಕಂಪೇರ್ ಮಾಡಿ, ಆಯ್ತಾ. ಗಿಫ್ಟ್ ನಿಫ್ಟಿ 25,978, ನಿಫ್ಟಿ ನವೆಂಬರ್ ಫ್ಯೂಚರ್ 25,811, ಅಂದ್ರೆ ನಿಮಗೆ 160 ಪಾಯಿಂಟ್ಸ್ ಹತ್ತಿರ ಹತ್ತಿರ 160, 165 ಪಾಯಿಂಟ್ಸ್ ಪಾಸಿಟಿವ್ ತೋರಿಸ್ತಾ ಇದೆ. ಇದು ನಿಮಗೆ ಹ್ಯೂಜ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ ಅಂತ ತೋರಿಸ್ತಾ ಇದೆ. ಇದ್ರ ಬೇಸಿಸ್ ಮೇಲೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡು ಪ್ಲಾನ್ ಮಾಡೋಣ. ನೋಡಿ, ಇವತ್ತು ಮೊದಲನೇ ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡ್ಕೊಂಡು 25,715, 25,787, 25,803 ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಆದ್ರೆ, ಸಪೋರ್ಟ್ ಸೈಡ್ ಬಂದ್ಬಿಟ್ಟು 25,450, 25,318 ಮತ್ತು 25,162 ನಮ್ಮ ಸಪೋರ್ಟ್ ಝೋನ್ಗಳು. ಸರಿನಾ? ಸೊ ದೂರ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100 ತುಂಬಾ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ RSI ಸ್ಟೋಕೆಸ್ಟಿಕ್ ನೋಡೋಣ. ನೋಡಿ, RSI ಸ್ಟೋಕೆಸ್ಟಿಕ್ 0 ಹತ್ರ ಆಯ್ತಾ, ಅಲ್ಲಿಂದ ಒಂದು ಬೈಯಿಂಗ್ ಆಗಿರೋದನ್ನ ನೀವು ನೋಡ್ಬೋದು. ಇವತ್ತು ವೆರಿ ವೆರಿ ಸಿಂಪಲ್, ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮತ್ತು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇನ್ನೂ ಒಳ್ಳೆ ಆಪರ್ಚುನಿಟಿ ಇದೆ. ಬೈ ಮಾಡಿ, ಒಳ್ಳೆ ಸ್ಟಾಕ್ಸ್ ನ ಫಂಡಮೆಂಟಲ್ ಸ್ಟಾಕ್ಸ್ ನ ಬೈ ಮಾಡಿದ್ರೆ ನಿಜವಾಗ್ಲೂ ಮಾರ್ಕೆಟ್ ಒಂದು ಒಳ್ಳೆ ಬುಲ್ಲಿಶ್ ರ್ಯಾಲಿನ ಕೊಡೋ ಚಾನ್ಸಸ್ ಇದೆ, ಆಲ್ ಟೈಮ್ ಹೈ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದೆಲ್ಲ ಪ್ರೆಡಿಕ್ಷನ್. ನಂತರದಲ್ಲಿ ನಿಮಗೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಏನಿರಬೇಕು? ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೀವು ಗ್ಲೋಬಲ್ ಡೇಟಾ ನೋಡಿದ್ರೆ ಪಾಸಿಟಿವ್ ಆಗಿದೆ, ಕರೆಕ್ಟ್ ಅಲ್ವಾ? ಆಪ್ಷನ್ ಚೈನು ಪಾಸಿಟಿವ್ ಆಗಿದೆ. ಸೊ ಗಿಫ್ಟ್ ನಿಫ್ಟಿ ಗ್ಯಾಪ್ ಅಪ್ ನ ಸಜೆಸ್ಟ್ ಮಾಡ್ತಾ ಇದೆ. ಸೊ ಗಿಫ್ಟ್ ನಿಫ್ಟಿ ನಾವು ಗ್ಯಾಪ್ ಅಪ್ ಸಜೆಸ್ಟ್ ಮಾಡ್ತಾ ಇರೋದು 150 ಪಾಯಿಂಟ್ಸ್ ಅಂತ ಹೇಳಿದ್ರೆ, ಹತ್ತಿರ ನಾವು ಇಲ್ಲೆಲ್ಲೋ R3 ಮೇಲೆ ಅಥವಾ 25,800 ಈ ಪ್ರೈಸ್ ಅಲ್ಲೆಲ್ಲೋ ಓಪನ್ ಆಗ್ತಾ ಇದೀವಿ ಅನ್ಕೊಳ್ಳೋಣ. ಇವತ್ತು 25,800 ಎಲ್ಲಾರು ಗ್ಯಾಪ್ ಅಪ್ ಆದ್ರೆ, ಅಥವಾ R1 ಮೇಲೆ ಗ್ಯಾಪ್ ಅಪ್ ಆದ್ರೆ, R1 ನಮ್ಗೆ ತುಂಬಾ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡಬೇಕು. ಈ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿ ಕೆಳಗೆ ಬಂದ್ರೆ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗಿ ಕ್ಲೋಸ್ ಆಗುತ್ತೆ. ಇಲ್ಲ ಅಂತಾರೆ ಈ ಸಪೋರ್ಟ್ ಝೋನ್ ಇಂದ ಸಪೋರ್ಟ್ ತಗೊಂಡ್ರೆ ಮಾರ್ಕೆಟ್ ಖಂಡಿತ 25,900 ಮತ್ತು 25,950 ಹೋಗ್ಬೋದು. ನೋಡಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನಾವು ಹೇಳೋದ್ ಮರಿಬಾರ್ದು. ನೋಡಿ, ಇವಾಗ ಈ ಬುಲ್ಲಿಶ್ ಎನ್ಗಲ್ಫ್ ಎಷ್ಟು ಪಾಯಿಂಟ್ ಮಾಡಿದೆ ನೋಡಿ, ನಿನ್ನೆ 245 ಪಾಯಿಂಟ್ಸ್ ಪಾಸಿಟಿವ್ ಆಗಿ ನಮಗೆ ಇದು ಕೊಟ್ಟಿದೆ, ಬುಲ್ಲಿಶ್ ರ್ಯಾಲಿನ ಕೊಟ್ಟಿದೆ. ಇನ್ನೊಂದು 245 ಪಾಯಿಂಟ್ಸ್ ಅಂದ್ರೆ 470, 480 ಪಾಯಿಂಟ್ಸ್. ನೋಡಿ, ನಾವು ಹತ್ರ ಇಲ್ಲಿಗೆಲ್ಲೋ ಬಂದ್ಬಿಡ್ತೀವಿ. ಅಂದ್ರೆ 25,950 ಈ ರೇಂಜಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಇನ್ನು 2 ದಿವಸದಲ್ಲಿ, ಅಂದ್ರೆ 3 ದಿವಸ ಇದೆ ಇನ್ನು ಮಾರ್ಕೆಟ್, ಬುಧವಾರ, ಗುರುವಾರ, ಶುಕ್ರವಾರ. ಸೊ ಈ 3 ದಿವಸದಲ್ಲಿ ನಮಗೆ 25,900 ಈ ರೇಂಜಿಗೆ ಬಂದ್ರು ಕೂಡ ಏನು ಆಶ್ಚರ್ಯ ಪಡುವಂತದ್ದು ಏನಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇಲ್ಲಿಗೆ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.